ನಮಸ್ತೆ. ಈ ವರ್ಷದ ಬಿಗ್ ಬಾಸ್ ಶೋ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಪ್ಪ. ಇಷ್ಟರವರೆಗೆ ನಾವೆಲ್ಲ ಹೇಳ್ತಿದ್ವಿ ಸುದೀಪ್ ಸರಿಗೋಸ್ಕರ ಬಿಗ್ ಬಾಸ್ ನೋಡ್ತಿದ್ವಿ ಆಯ್ತಾ. ಆದ್ರೆ ಈ ವರ್ಷ ಸುದೀಪ್ ಸರ್ ಜೊತೆ ಒಂದು ವ್ಯಕ್ತಿ ಕೂಡ ಆಡ್ ಆಗ್ತಾರೆ, ಅದು ಗಿಲ್ಲಿಗೋಸ್ಕರ ನಾವು ನೋಡ್ತಿದ್ದ. ವೀಕೆಂಡ್ ನಲ್ಲಿ ಸುದೀಪ್ ಸರಿಗೋಸ್ಕರ ಕಾಯ್ತಿದ್ದ ನಾವೆಲ್ಲ ವೀಕೆಂಡ್ ನಲ್ಲಿ ಗಿಲ್ಲಿ ಆ ಕಾಮಿಡಿಗೋಸ್ಕರ ಕಾಯಕ್ ಶುರು ಆದ್ವಿ. ಒಂಥರ ಗಿಲ್ಲಿ ಎಂಬ ಒಂದು ಸಾಧಾರಣ ವ್ಯಕ್ತಿ, ಒಂದು ಕಾಮನ್ ಮ್ಯಾನ್ ಅಂದ್ರೆ ಕಾಮಿಡಿಯನ್. ಅಷ್ಟೇನು ದೊಡ್ಡ ಪಾಪ್ಯುಲಾರಿಟಿ ಏನು ಇರ್ಲಿಲ್ಲ, ಕಾಮಿಡಿ ಶೋಗಳನ್ನ ಮಾಡ್ತಾ ಬರ್ತಿದ್ದ ಆ ವ್ಯಕ್ತಿ ಬಿಗ್ ಬಾಸ್ ಒಳಗೆ ಬಂದು ಹೊರ ಬರೋಷ್ಲಿ ದಿ ಸೂಪರ್ ಹೀರೋ ಆಗಿದ್ದಾರೆ. ಅದಕ್ಕೆ ಕಾರಣ ಅವ್ರು ಕೊಡ್ತಿದ್ದ ಕಾಮಿಡಿ. ಎಲ್ಲರೂ ಯೋಚನೆ ಮಾಡಿ, ಏನು ಯಾರು ಮಾಡದ ಕಾಮಿಡಿಯಾ, ಯಾಕೆ ಇವ್ರಿಗೆ ಈ ರೀತಿ ಒಂದು ಫ್ಯಾನ್ ಕ್ರೇಜ್ ಕ್ರಿಯೇಟ್ ಆಯ್ತು ಅಂತ. ಹೌದು, ಗಿಲ್ಲಿ ಎಲ್ಲಾ ಶೋಗಳನ್ನ ನೋಡಿ ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡಿ ಈ ರೀತಿ ಆಡಿದಾರೆ ಇರ್ಲೂಬಹುದು. ಆದ್ರೆ ಅಲ್ಲಿ ಗಿಲ್ಲಿ ತನ್ನತನವನ್ನು ತಂದಿದ್ದಾರೆ. ಆ ಒಂದು ಕಾರಣಕ್ಕೆ ಇವತ್ತು ಗಿಲ್ಲಿ ಈ ಲೆವೆಲ್ಗೆ ಬಂದಿದೆ. ಶೋಗಳನ್ನ ಎಲ್ಲರೂ ನೋಡಿ ಬರ್ಬೋದು. ಈಗ ನಾವು ಕೆಲವೊಂದು ಈ ವರ್ಷಗಳಿಂದ ಶೋಗಳನ್ನ ನೋಡ್ತಾನೆ ಬರ್ತೀವಿ. ನಮ್ಮನ್ನ ತಕೊಂಡೋಗಿ ಹಾಕಿದ್ರೆ ಆ ರೀತಿ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಶೋ ನೋಡಿ ಬಂದ ತಕ್ಷಣ ಗಿಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಇಷ್ಟೆಲ್ಲ ಮಾಡಕ್ಕೆ ಸಾಧ್ಯ ಆಯ್ತು ಹೇಳೋದು ಶುದ್ಧ ಸುಳ್ಳು. ಗಿಲ್ಲಿಯಲ್ಲಿ ಒಂದು ಬೈ ಬರ್ತ್ ಒಂದು ಕಾಮಿಡಿ ಮಾಡುವ ಒಂದು ಕಲೆ ಇದೆ. ಆ ಕಲೆಯಿಂದಲೇ ಗಿಲ್ಲಿ ಇವತ್ತು ಈ ಲೆವೆಲ್ಗೆ ಬಂದಿದ್ದು. ಇನ್ನು ಗಿಲ್ಲಿಗೆ ಸಿಗ್ತಿರೋ ಪ್ರಚಾರ ಅಂತೂ ಇದುವರೆಗೆ ಎಲ್ಲಿಯೂ ನೋಡಿರ್ಲಿಲ್ಲ, ಯಾವ ಕಂಟೆಸ್ಟೆಂಟ್ಗಳಲ್ಲೂ ನಡೆದಿರ್ಲಿಲ್ಲ. ಬೇರೆ ಭಾಷೆಯವರು, ಮಲಯಾಳ, ತಮಿಳ್, ತೆಲುಗು ಅವರೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಗಿಲ್ಲಿನ ಗೆಲ್ಸಿ ಅಂತಿದ್ದಾರೆ. ಇನ್ನು ಯಾವ ಒಂದು ಬಿಗ್ ಬಾಸ್ ಸ್ಪರ್ಧಿ ಮೇಲೆ ಹಾಡು ಬಂದಿರ್ಲಿಲ್ಲ, ಗಿಲ್ಲಿ ಮೇಲೆ ಬಂತು. ಹೀಗೆ ಗಿಲ್ಲಿ ಹಲವು ವಿಷಯಗಳಲ್ಲಿ ತನ್ನದೇ ಆದ ಒಂದು ಛಾಪು ಮೂಡಿಸಿದ್ದಾರೆ. 1,00,000 ಆಡ್ ಒಂದು ಫಾಲೋವರ್ಸ್ ಹೊಂದಿದ್ದ ಇನ್ಸ್ಟಾಗ್ರಾಮ್ ಪೇಜ್ ಇವತ್ತು ಅವ್ರದ್ದು 1.5 ಮಿಲಿಯನ್. ಇದೆಲ್ಲ ಗಿಲ್ಲಿಯ ಒಂದು ಮೈಲಿಗಲ್ಲತನೇ ಹೇಳ್ಬೋದು. ಇನ್ನು ಲುಕ್ ವೈಸ್ ಕಾಮಿಡಿಯನ್ ಆಗಿ ಕಾಣ್ತಿದೆ ಈ ಗಿಲ್ಲಿ. ಫಿನಾಲೆ ಅಂತಕ್ಕೆ ಡ್ರೆಸ್ ಅಪ್ ಮಾಡಿ ಬರುವಾಗ ವಾವ್, ಯಾವ ಹೀರೋಗಂತನೂ ಕಮ್ಮಿ ಇಲ್ಲ. ಪಕ್ಕ ಹೀರೋ ಮೆಟೀರಿಯಲ್ ಆಗಿಯೂ ಕಾಣಿಸ್ತಾ ಇದ್ದಾರೆ. ಎಲ್ಲಾ ಕ್ವಾಲಿಟಿಯಿಂದ ಗಿಲ್ಲಿ ಎಂಬ ಒಂದು ಅದ್ಭುತ ಕಲೆಗಾರ ಕರ್ನಾಟಕ ಜನತೆಗೆ ಪರಿಚಯ ಆಗಿದೆ. ಇಷ್ಟರವರೆಗೆ ಕೆಲವೊಂದು ಶೋಗಳನ್ನ ನೋಡ್ತಿರೋರಿಗೆ ಅಷ್ಟೇ ಪರಿಚಯ ಆಗಿತ್ತು, ಇಡೀ ಕರ್ನಾಟಕ ಜನರನ್ನ ಆವರಿಸಿದೆ. ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಹೊರ ಬಂದವರಿಗೂ ಅಷ್ಟೇ ಗಿಲ್ಲಿ ಬಗ್ಗೆ ಹೇಳದೇ ಇದ್ರೆ ಅವ್ರಿಗೆ ಪ್ರಚಾರನೇ ಇಲ್ಲ. ಆ ಒಂದು ಸಿಚುವೇಶನ್ ಇದನ್ನೇ ಬಳಸಿಕೊಂಡ ಡಾಗ್ ಸತೀಶ್ ಅವರು ಗಿಲ್ಲಿ ಬಗ್ಗೆ ಅಪಪ್ರಚಾರ ಮಾಡಿ ಆದ್ರೂ ಪರವಾಗಿಲ್ಲ, ನಾನ್ ಫೇಮಿನಲ್ಲಿ ಇರ್ಬೇಕು ಅಂತ ಬಯಸ್ತಾರೆ. ಗಿಲ್ಲಿ 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 ಮಕ್ಕಳಿಂದ ಹಿಡಿದು ಸೆಲೆಬ್ರಿಟಿಯಿಂದ ಹಿಡಿದು ವಯಸ್ಸಾದವ್ರನಿಂದ ಎಲ್ಲ ಕಡೆ ಗಿಲ್ಲಿ 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 ಒಂಥರ ಗಿಲ್ಲಿಮಯವಾಗಿದೆ. ಫಿನಾಲೆ ಟೋಪಿ ಅಂತ ಗಿಲ್ಲಿ ಕೈಲಿ ಪಕ್ಕಾತ 100% ಆಗಿದೆ. ಈ ರೀತಿ ಒಂದು ಸ್ಪರ್ಧಿನ ಇದುವರೆಗೆ ಬಿಗ್ ಬಾಸ್ ನೋಡಿಯೂ ಇಲ್ಲ, ಮುಂದೆ ನೋಡುತ್ತೋ ಗೊತ್ತಿಲ್ಲ. ಕೆಲವರು ಏನೇನೋ ಮಾಡಿ ಬರ್ತಾರೆ, ಒಂಥರ ಹುಚ್ಚಾಟ ಅಲ್ಲ. ಇಲ್ಲಿ ಎಲ್ಲವೂ ಇತ್ತು. ಈ ಮನುಷ್ಯನಲ್ಲಿ ಮನುಷ್ಯತ್ವನೂ ಇತ್ತು, ಕಾಮಿಡಿನೂ ಇತ್ತು, ಟಕ್ಕರ್ ಕೊಡುವ ಗುಣನೂ ಇತ್ತು. ಅದರ ಜೊತೆಗೆ ಎಲ್ಲ ಮಿಕ್ಸ್ಡ್ ಅಪ್. ಒಬ್ಬ ವ್ಯಕ್ತಿ, ಒಂದು ಸಾಧಾರಣ ಒಂದು ಎಂತ ಮಿಡ್ಲ್ ಕ್ಲಾಸ್ ಎಲ್ಲ ಇರುವವರು ಎಷ್ಟು ಸಿಂಪಲ್ ಆಗಿರ್ತಾರೆ, ಆ ಸಿಂಪ್ಲಿಸಿಟಿನೂ ಇತ್ತು. ಈ ಎಲ್ಲ ಕಾರಣದಿಂದಲೇ ಗಿಲ್ಲಿ ಎಲ್ಲ ವರ್ಗದವ್ರನ್ನ ಸೆಳೆದಿಡೋಕೆ ಸಾಧ್ಯ ಆಯ್ತು. ಒಬ್ಬ ಎಲ್ಲೂ ಒಂದು ಮತ್ತೆ ಇನ್ನು ಡ್ರಾಮಾ ಅಂತ ಇರ್ಲೇ ಇಲ್ಲ, ಫುಲ್ ನ್ಯಾಚುರಲ್. ಸಿಂಪತಿ ಪ್ಲೇ ಯಾವುದು ಪ್ಲೇ ಮಾಡ್ಲೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಎಷ್ಟು ನ್ಯಾಚುರಲ್ ಆಗಿ ಆಟ ಆಡಿದ್ರು. ಈ ಎಲ್ಲ ಕಾರಣದಿಂದಲೇ ಇವತ್ತು ಗಿಲ್ಲಿ ಈ ಹಂತಕ್ಕೆ ತಲುಪಕ್ಕೆ ಸಾಧ್ಯ ಆಯ್ತು. ನಾವು ಲೈಫಿನಲ್ಲಿ ಸಾಧಿಸ್ಬೇಕಂದ್ರೆ ಬಿಗ್ ಬಾಸ್ಗೆ ಹೋಗ್ಬೇಕಂತ ಕೆಲವರು ಕೇಳ್ತಾರೆ. ಬಿಗ್ ಬಾಸ್ಗೆ ಹೋಗ್ಬೇಕಾ ಅಥವಾ ಸಿನಿಮಾಕ್ಕೆ ಹೋಗ್ಬೇಕಾ ಅಥವಾ ತಾವು ಮಾಡಿದ ಕೆಲಸದಲ್ಲಿ ಸಾಧಿಸಬೇಕಾ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆದ್ರೆ ನಾವು ಎಲ್ಲಿ ಹೋಗಿದೀವಿ ಅಲ್ಲಿ ನಾವು ಯಾವ ರೀತಿ ಗುರ್ತಿಸಿಕೊಳ್ಳೋದಿದೆಯಲ್ಲ, ಅದು ನಮಗೆ ಬಿಟ್ಟಿದ್ದು ಅಲ್ವಾ.